ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇವತ್ತು ಬಿಜೆಪಿ ಪಕ್ಷದವರಿಗೂ ಕೂಡ ನಾವು ಕರೆದಿದ್ವಿ. ಬಿಜೆಪಿ ಪಕ್ಷದವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಯಾರನ್ನೂ ಕಳಿಸ್ಲಿಲ್ಲ. ಐ ಡೋಂಟ್ ನೋ ಅವ್ರು ಯಾಕೆ ಬರಲಿಲ್ಲ ಇದಕ್ಕೆ ಅಂತ. ಅವ್ರಿಗೇನು ಹೆದರಿಕೆನಾ ಅಥವಾ ಇದು ಜುಜುಬಿ ಅಂತನಾ ಅಥವಾ ಇದು ಫೇಕ್ ಅಂತನಾ? ಐ ಡೋಂಟ್ ನೋ. ಇವತ್ತು ಯುಕ್ರೇನ್ ವಿರುದ್ಧ ಹಿಟ್ಟು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತವ್ರು ಅವರು. ಈ ಹೋರಾಟವನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರು ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಾರೆ ಇದಕ್ಕೆ ಕೌಂಟರ್ ಆಗಿ ಹಿಟ್ಟು ಹಿಡ್ಕೊಂಡು ಓಡಾಡ್ತಾವ್ರು ಬಿಜೆಪಿ ಅವರು. ಆದ್ರೆ ಯುವಕರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ. ಅವ್ರೆಲ್ಲಿ ಬರ್ತಾರೆ ಇದಕ್ಕೆ? ಸೊ ಯುವಕರ ವಿರುದ್ಧ ಇರುವಂತವ್ರು. ಅಲ್ಲಿ ಪ್ರಶ್ನೆ ಮಾಡಿರೋಂಥದ್ದೇನು ಅಂದ್ರೆ, ಯಾರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಅವ್ರನ್ನ ನಾವು ರಾಜ್ಯಸಭಾ ಮೆಂಬರ್ ಮಾಡಲ್ಲ. ಆಮೇಲೆ ಅದಾನಿ ಅಂಬಾನಿ ಕೈಗಳು ಇರೋಂಥ ಮಾಧ್ಯಮಗಳನ್ನು ನಾವು ಮರುಸ್ಥಾಪನೆ ಮಾಡ್ಕೊಬೇಕು. ಮತ್ತು ಇದನ್ನ ಏನೋ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಮೋಸ ಮಾಡೋದ್ರಲ್ಲ, ಆ ಥರದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅಲ್ಲೆಲ್ಲೂ ಕೂಡ ನೇರವಾಗಿ ಬಿಜೆಪಿ ಹಂಗಂತ ನಾಳೆ ನಿಮಗೆ ಪ್ರಶ್ನೆ ಕೇಳಲ್ಲ, ನಾವು ಸೇಫ್ ಅಂತ. ನಾನು ಆರಂಭದಲ್ಲೇ ಹೇಳಿದೆ ನಿಮ್ಗೆ, ನೀವು ಕೂಡ ಈ ದೇಶವನ್ನ ಆಳಿದ್ದೀರಿ. ಇದು ಮಡುಗಟ್ಟಿದ ಕೋಪ, ಇದು ಮಡುಗಟ್ಟಿದ ಹತಾಶೆ, ನಿರಾಸೆ, ಆಸ್ಫೋಟ ಆಗಿದೆಯೇ ಹೊರತು ನಾವಿಲ್ಲಪ್ಪ ನಮ್ಗೆ ನಂಬಿಲ್ಲ ಅಲ್ಲ ಅಂತ ಅನ್ಬೇಡಿ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 2014ರಲ್ಲಿ ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡ್ಬಂದ್ರು. ಇವರು ಅಧಿಕಾರಕ್ಕೆ ಬಂದ್ರು. ಕೋಲ್ ಸ್ಕ್ಯಾಮ್ ಆಯ್ತು, ಅದಾಯ್ತು, ರಾಜ ಕನಿಮೋಳಿ ಹಂಗ್ ಮಾಡಿದ್ರು ಅಂತೆಲ್ಲ ಹೋರಾಟ ಮಾಡ್ಕೊಂಡ್ ಬಂದ್ರು. ಆಮೇಲೆ ಇವರು ಅಧಿಕಾರಕ್ಕೆ ಬಂದ್ರು. ಅಲ್ಲಿ ಡೈಲಿನಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು. ಆಮೇಲೆ ಏನಾದ್ರು ಪ್ರಶ್ನೆ ಮಾಡಿದ್ರೆ, ನೀವು 70 ವರ್ಷ ಮಾಡಿರೋದನ್ನ ನಾವು ಕ್ಲೀನ್ ಮಾಡಕ್ಕೆ 2 ವರ್ಷ ಸಾಕಾಗತ್ತಾ ಅಂದ್ರು. ಸರಿ, 12 ವರ್ಷ ಆಗೋಯ್ತಪ್ಪ. 70 ವರ್ಷ ನಾವೇನ್ ಮಾಡಿದೀವಿ? ಒಂದು ಏಮ್ಸ್ ಮಾಡಿದ್ರ, ಒಂದು ಇದನ್ನ ಕಟ್ಟಿದ್ರ, ಗಂಗೆ ಶುದ್ಧೀಕರಣ ಪಕೋಡಾ ಮಾರಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ದಿನೇಶ್, ಆಮ್ ಆದ್ಮಿ ಪಾರ್ಟಿಯು ಕೂಡ ಒಂದು ಮೂವ್ಮೆಂಟ್ ಇಂದ ಬಂತು. ಒಂದು ಮೂವ್ಮೆಂಟ್, ಅಣ್ಣಾ ಹಜಾರೆ ಮೂವ್ಮೆಂಟ್ನ ಭಾಗಿಯಾದಂಥ ಕೇಜ್ರಿವಾಲ್ ಅವರನ್ನ ಜನ ನಂಬಿದ್ರು. ಭ್ರಷ್ಟಾಚಾರವನ್ನು ಪೊರಕೆ ತಗೊಂಡು ಗೂಡಿಸ್ತಾರೆ ಅಂತ ಅನ್ಕೊಂಡ್ರು. ಬಟ್ ನೀವೇ ಗೂಡ್ಸ್ಕೊಂಡಾಂತರ ಆಗೋದ್ರಿ. ಇಲ್ಲ, ನಾವಿನ್ನೂ ಯಾವ ನಿಮ್ಮ ಭಾಷಣದಲ್ಲಿ ಏನು ಹೇಳ್ತಾ ಇದ್ದೀರಾ ಆ ಥರ ಯಾವುದೂ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಮೇಡಮ್. ಅದ್ರ ವಿರುದ್ಧನೇ ಇವತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿ ಮಾತಾಡ್ತಾ ಇರೋದು. ಬಿಜೆಪಿ ಅವರು ಹೇಳ್ತಿರೋದು ಏನು ಅಭಿಜಿತ್ ದೀಪ್ಕೆ ಇದಾರೆ, ಅವರು ನೆನ್ನೆ ಇಂಟರ್ವ್ಯೂ ಇತ್ತು, ಒಂದು ಖಾಸಗಿ ಮಾಧ್ಯಮದಲ್ಲಿ ಇಂಟರ್ವ್ಯೂ ಇತ್ತು. ಅದರಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ, ಇವತ್ತು ಜಂಜಿ ಪರ ಯಾರು ಮಾತಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅವರ ಪರ ನಾವು ನಿಲ್ತೀವಿ ಅಂತಲೂ ಹೇಳಿದ್ದಾರೆ. ಅದರ ಮೀನಿಂಗ್ ಏನು? ಇವತ್ತು ಜಂಜಿ ಪರ ಮಾತಾಡಿದವ್ರು ಯಾರು? ಅರವಿಂದ್ ಕೇಜ್ರಿವಾಲ್ ಅವರು. ನೀಟ್ ಸ್ಕ್ಯಾಮ್ ಆದ ದಿವಸನೇ ಹೇಳಿದ್ರು, ಹೊರಗಡೆ ಬನ್ನಿ, ಆಚೆ ಬನ್ನಿ, ಇದ್ರ ವಿರುದ್ಧ ಹೋರಾಡಿ. 5 ಬಾರಿ ನೀಟ್ ಸ್ಕ್ಯಾಮ್ ಆದ್ರೂ ಕೂಡ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಲ್ಲ ಅಂದ್ರೆ ಸಿಸ್ಟಮ್ ಸತ್ತೋಗಿದೆ. ಇದ್ರ ಬಗ್ಗೆ ಮಾತಾಡಿದ್ರು. ಮತ್ತೆ ಇನ್ನೊಂದು ಹೇಳ್ತೀನಿ ದಿನೇಶ್ ಅವರೇ, ಸಿಸ್ಟಮ್ ನ ಬದಲಾಯಿಸ್ತೀವಿ ಅಂತ ಒಂದು ಮೂವ್ಮೆಂಟ್ ಮೂಲಕ ಬಂದ್ರಲ್ಲ, ಎಲ್ಲಿ ಹೋದ್ರಿ? ಅದನ್ನೇ ಹೇಳ್ತಾ ಇರೋದು ಮೇಡಮ್. ಇವತ್ತು ನ್ಯಾಯಾಂಗವನ್ನ ದುರುಪಯೋಗ ಪಡಿಸ್ಕೊತಾ ಇದಾರೆ ಅಂತಾನೆ ಹೇಳಿದ್ರು. ಇವತ್ತು ಏನು ಅಭಿಜಿತ್ ದೀಪ್ಕೆ ಅವರು ಇದ್ದಾರೆ, ಅದನ್ನ ಹೇಳಿದ್ರು. ಅದನ್ನ ಹೇಳ್ತಾ ಇರೋದು, ಶಾಸಕಾಂಗನ ಅಥವಾ ಪತ್ರಿಕಾರಂಗವನ್ನ ದುರುಪಯೋಗ ಪಡಿಸ್ಕೊಳ್ತಿರೋ. ಸರಿ ಇದ್ರೆ ಜನ ನಿಮ್ಮನ್ನ ಕೈ ಬಿಟ್ಟಿದ್ದಾರೆ. ಅದು ಕಟ್ಟು ಸತ್ಯ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಮ್ ಆದ್ಮಿ ಪಾರ್ಟಿ ಅವರು. ಆಮ್ ಆದ್ಮಿ ಪಕ್ಷ ಇವತ್ತು ಹೋರಾಟಗಾರ ಪಕ್ಷ. ಬೆಂಗಳೂರಲ್ಲಿ ಎಷ್ಟು ಸೀಟ್ ಗೆದ್ರಿ ವಿಧಾನಸಭೆಯಲ್ಲಿ? ಡೆಲ್ಲಿಯಲ್ಲಿ ಎಲ್ಲ ಹೋದ್ರಿ? ಡೆಲ್ಲಿಯಿಂದ ಆರಂಭ ಆಯ್ತಲ್ಲ, ನೀವು ಎಲ್ಲಿದ್ದೀರಿ? ಜನ ಯಾಕೆ ನಿಮ್ಮನ್ನ ನಂಬಲಿಲ್ಲ? ಜನ ನಂಬ್ತಾ ಇದಾರೆ ಮೇಡಮ್. ಎಲ್ಲಿ ಯಾಕೆ ಓಟ್ ಹಾಕಿಲ್ಲ ನಿಮಗೆ? ಇಡಿ, ಸಿಬಿಐ, ಐಟಿ ಮತ್ತೆ ಇವುಗಳನ್ನ ಬಳಸ್ಕೊಂಡು ನಮ್ಮನ್ನ ತುಳಿತಾ ಇದ್ದಾರೆ. ನಮ್ಮನ್ನ ತುಳಿತಾ ಇದ್ದಾರೆ. ಏಜೆನ್ಸಿಗಳನ್ನ ಬಳಸ್ಕೊಂಡು ತುಳಿತಾ ಇದ್ದಾರೆ. ಇವತ್ತು ಏನು ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪಾಯಿಂಟು, ಆಳುವ ಸರ್ಕಾರಗಳು ಇಂತಹ ಪ್ರಾದೇಶಿಕ ಪಕ್ಷಗಳ ಧ್ವನಿಯನ್ನು ಅಡಗಿಸ್ತಾ ಇದ್ದಾವೆ, ಹೌದಾ? ಇಟಿ, ಐಡಿ, CBI ಅಂತ ದಾಳಿಗಳ ಮೇಲೆ ದಾಳಿಗಳನ್ನು ಮಾಡಿ ಅವರನ್ನು ಜೈಲಲ್ಲಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೌದಾ? ಅದು ರಾಜಕೀಯವಾದಂಥ ವೈಷಮ್ಯ, ಹೌದಾ? ಜನ ಇದಕ್ಕೆ ಇವತ್ತು ಜೆನ್ಸಿ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಜೆನ್ಸಿ ಕೇಳ್ತಾ ಇರೋದು ಅವ್ರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು, ಅವರಿಗೆ ಅವಮಾನಗಳು, ಅವರ ಹತಾಶೆಗಳು, ಅವರ ಸಂಘರ್ಷಗಳನ್ನು ಯಾರಾದರೂ ವಾಯ್ಸ್ ರೇಸ್ ಮಾಡಿ ಅಂತ. ಜಸ್ಟ್ ಒಂದು ಪೋಸ್ಟ್ಗೆ ಅವರು ಬೆಲೆ ಕೊಟ್ಟರು. ಒಂದು ಇಡೀ ಪೊಲಿಟಿಕಲ್ ಪಾರ್ಟಿ ನಿಮ್ಮದು. ಎಲ್ಲಿದ್ದೀರಿ ನೀವು? ಜನ ಯಾಕೆ ನಿಮ್ಮನ್ನು ನಂಬಲಿಲ್ಲ? ಅದನ್ನ ಹೇಳಿ.
ನಾನು ರಾಜಕೀಯ ಕೇಳ್ತಿಲ್ಲ, ಜನ ಯಾಕೆ ನಿಮ್ಮ ಮೂವ್ಮೆಂಟ್ನನ್ನ ನಂಬಲಿಲ್ಲ ಭಾಳ ವರ್ಷಗಳ ಯಾತಕ್ಕೆ ನಂಬಲಿಲ್ಲ ಅಂದ್ರೆ ಇವರು ಕಪ್ಪು ಮಸಿ ಬೆಳೆದ್ರು, ಇಡಿ CBI ಬಳಸ್ಕೊಂಡು ಇವತ್ತು ಸತ್ಯೇಂದ್ರ ಜೈನ 2.5 ವರ್ಷ ಜೈಲಲ್ಲಿ ಇಟ್ರು. ಕೋರ್ಟ್ ಏನು ಆರ್ಡರ್ ಮಾಡ್ತೀವಿ ಇವತ್ತು? ನಿರ್ದೋಷಿ ಅಂತ ಆರ್ಡರ್ ಮಾಡ್ತು. 2 ವರ್ಷ ಜೈಲಲ್ಲಿ ಇಟ್ಟಾಗ ಏನಾಯ್ತು? ಜನರಿಗೆ ಇವರು ಕಳ್ಳರು ಅಂತ ಬಿಂಬಲ ಆಯಿತು. ಎಲ್ಲ ಕಡೆ ಮೀಡಿಯಾಗಳು ಬಳಸ್ಕೊಂಡು ಇವರು ಕಳ್ಳರು ಅಂತ ಎಲ್ಲ ಕಡೆ ಇದಕ್ಕೇನೆ ಹೇಳಿರೋದು. ಇವತ್ತು ಅದಾನಿ ಮತ್ತು ಅಂಬಾನಿ ಮೀಡಿಯಾ ಚಾನೆಲ್ಗಳನ್ನ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಇದೇ ಅಭಿಜಿತ್, ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿದೆ. ಯಾಕಂದರೆ ಮೀಡಿಯಾಗಳನ್ನ ಬಳಸ್ಕೊಂಡು ಇವ್ರುಗಳಿಗೆ ಕಪ್ಪು ಮಸಿ ಬೆಳೀತಾರೆ. ಪ್ರತಿ ದಿವಸ ಟಿವಿಗಳಲ್ಲಿ ಹಾಕಿ ಏನು ಮಾಡ್ತಾ ಇದ್ದಾರೆ? ಜನ ಈ ಪಕ್ಷ ಕೆಟ್ಟದ್ದು ಆ ಕೆಟ್ಟ ಮುಖವಾಡಗಳನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ಇವತ್ತು ಜಿರಳೆ ಮುಖವಾಡ ಹಾಕೊಂಡು ಬಂದಿರೋದು. ಜಿರಳೆ ಮುಖವಾಡ ಹಾಕೊಂಡ್ಬಂದು ನಾವು ಎದುರಿಸ್ತೀವಿ ಅಂತ. ಇನ್ನೂ ಒಂದು ಹೇಳ್ತೀವಿ, ಇವತ್ತು CJI ಬಾಯಲ್ಲಿ ಈ ಮಾತು ಯಾಕೆ ಬರಬೇಕಿತ್ತು? ಹಂಗಾರೆ ನೀವು ದೊಡ್ಡ ಜಿರಳೆನೇ ಆಗಿರ್ಬೇಕಪ್ಪ. ಯಾಕಂದ್ರೆ ನೀವು ಮೀಡಿಯಾದಲ್ಲಿ ಇದ್ದೀರಾ, ನೀವು ಸರ್ಕಾರ ಕ್ವಶನ್ ಮಾಡ್ತೀರಾ, ನೀವು ಜಿಲ್ಲೆನ ಇದನ್ನ ನಾನು ಹೇಳೋದು. ಇವತ್ತು ನೀವು ಜಿಲ್ಲೆನ ನೀವು ಕಾಕ್ರೋಚೆ ಅಲ್ಲಕ್ಕಕ್ಕೆ ಹೋದ್ರೆ ಹೌದು, ಪ್ರತಿಯೊಬ್ಬರು ವ್ಯವಸ್ಥೆ ವಿರುದ್ಧ ಮಾತಾಡೋರೆಲ್ಲ ಜಿಲ್ಲೆಗಳಾಗ್ತಾ ವ್ಯವಸ್ಥೆಯ ವಿರುದ್ಧ ಮಾತಾಡಿದ್ರೆ ನೀವು ನನ್ನನ್ನ ಜಿರಳೆ ಕಾಕ್ರೋಚ್ ಅಂತ ಕರೆಯೋದಾದ್ರೆ ನಾನು ರೆಡಿ ಇದ್ದೀನಿ ಜಿರಳೆ ಆಗಕ್ಕೆ, ಕಾಕ್ರೋಚ್ ಆಗೋದಕ್ಕೆ. ನನಗೆ ಬೇಕಾಗಿರೋದು ಈ ವ್ಯವಸ್ಥೆ ಬದಲಾಗಬೇಕು. ನಾವೇನು ಯಾವುದೇ ಒಂದು ಪಕ್ಷದ ಹಿಡಿತದಲ್ಲಿಲ್ಲ, ಲೆಫ್ಟು ಅಲ್ಲ ರೈಟು ಅಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಟೈಟ್ ಮಾಡೋದೇ ನಮ್ಮ ಕೆಲಸ. ಹೌದು.